ಸಹೋದ್ಯೋಗಿಗಳಿಗೂ ನನ್ನ ನಮಸ್ಕಾರಗಳು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನನ್ನನ್ನು ರಂಗಭೂಮಿ ಕಲಾವಿದೆಯಾಗಿ ವಿ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರೇಟ್ ಕೊಟ್ಟರು. ಆದರೆ ಅದಕ್ಕೂ ಮುಂಚೆ ನಾನು ಚಿತ್ರದಿಂದ ಬಂದವಳು ಅಂತ ನನಗೆ ಗೊತ್ತಿರಲಿಲ್ಲ. 1958ರಲ್ಲಿ ಸತಿ ನರ್ಮದಾ ಅನ್ನೋ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ಅವರ ಮಗಳಾಗೋ ಅಥವಾ ತಂಗಿಯಾಗೋ ಗೊತ್ತಿಲ್ಲ, ಆ ಪಾತ್ರವನ್ನು ನಿರ್ವಹಿಸಿದ್ದೆ. ಆ ಪಿಕ್ಚರ್ ರಿಲೀಸ್ ಆಯಿತೋ ಇಲ್ವೋ ಅದು ಗೊತ್ತಿಲ್ಲ, ಅದು ಮರ್ತು ಹೋಗಿತ್ತು. ಆಮೇಲೆ 1967ರಲ್ಲಿ ಧೂಮಕೇತು ಅನ್ನೋ ಚಿತ್ರದಲ್ಲಿ ಮತ್ತೆ ರಾಜ್ಕುಮಾರ್ ಅವರೊಟ್ಟಿಗೆ ಪಾತ್ರ ಮಾಡಿ ನಾನು ಚಿತ್ರರಂಗಕ್ಕೆ ಬಂದೆ. ಹಾಗಾಗಿ ಇಲ್ಲಿರುವ ಒಂದು ಹಿರಿಯ ಕಲಾವಿದರಲ್ಲಿ ನಾನೇ ತುಂಬ ಹಿರಿಯಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ನಾನು ಕಲಾವಿದೆಯಾಗಿ ಬೆಳೆಯೋದಕ್ಕೆ ಎಷ್ಟೋ ಜನ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಸಹೋದ್ಯೋಗಿಗಳ ಒಂದು ಪ್ರೋತ್ಸಾಹನೇ ಕಾರಣ. ನಾವು ಅವಾರ್ಡ್ಗಳು ಬರುತ್ತೆ ಅಂತ ಏನು ಮಾಡಲ್ಲ, ಅವಾರ್ಡ್ ಬಂದರೆ ನಮ್ಗೆ ಇನ್ನೂ ಒಂದು ಉತ್ತೇಜನ ಸಿಗುತ್ತೆ, ಇನ್ನೂ ಚೆನ್ನಾಗಿ ಮಾಡಬೇಕು, ಏನಾದರೂ ಸಾಧಿಸಬೇಕು ಅಂತ ಅನ್ಕೋತೀವಿ. ಆ ನಿಟ್ಟಿನಲ್ಲಿ ನೀವು ನಮ್ಮನ್ನು ಗುರುತಿಸಿ ನಮ್ಮೂರನ್ನು ಕರೆದು ಅದಕ್ಕೊಂದು ಸನ್ಮಾನ ಮಾಡ್ತಿದ್ದೀರಲ್ಲ, ಚಿತ್ರರಂಗದವರು ಅಂತ ಹೇಳಿ ಚಿತ್ರರಂಗದವರೇ ಸೇರಿ ಸನ್ಮಾನ ಮಾಡ್ತಾ ಇರೋದು ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಇದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ತಾರಾ ಬಗ್ಗೆ, ಕೋಕಿಲ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ತಾರಾ ಅಂತೂ ನಾನು ಮೆಚ್ಚಿದ ನಟಿ. ಅವಳು ಸಣ್ಣವಳು, ನಮ್ಮ ಜೊತೆಲಿ ಪಾತ್ರ ವಹಿಸ್ಬೇಕಾದ್ರೇ ಹೇಳ್ತಿದ್ದೆ. ಅವಳು ಒಂದೊಂದು ಪಾತ್ರದ ಬಗ್ಗೆಯೂ ನಾನು ವಿಶ್ಲೇಷಣೆ ಮಾಡ್ತಾಯಿದ್ದೆ. ಅಂಥ ಒಂದು ಉತ್ತಮವಾದ ನಟಿ ನಮ್ಮ ಕನ್ನಡಕ್ಕೆ ದೊರಕಿದ್ದಾಳೆ. ಅವಳಿಗೆ ಅಂಥ ಒಂದು ಒಳ್ಳೆ ಅವಕಾಶ ಇರಲಿಲ್ವಲ್ಲ ದೇವರೇ ಅಂತ. ಆದರೆ ಬೆಳೀತಾ ಬೆಳೀತಾ ಅವಳು ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಳು ಉತ್ತಮ ಕಲಾವಿದೆಯಾಗಿ ಬೆಳೆದು ಪ್ರಶಸ್ತಿಯನ್ನು ತಗೊಂಡ್ಳು. ಮತ್ತು ಸಾಧು ಕೋಕಿಲ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಗುನೇ ಜಾಸ್ತಿ ಇತ್ತು, ಎಲ್ಲ ಬರೀ ತಮಾಷೆ. ನಾನು ನಗ್ತಾ ಇರ್ತಿದ್ದೆ, ಅವರು ನಗಿಸ್ತಾ ಇದ್ರು. ಮೊನ್ನೆ ಕೂಡ ಮಾರ್ಟಿನ್ ಸಿನಿಮಾದಲ್ಲಿ ನಾವಿಬ್ಬರು ಆ್ಯಕ್ಟ್ ಮಾಡಿದ್ವಿ, ಆದರೆ ಅದನ್ನು ಕತ್ತರಿಸ್ಬಿಟ್ರು. ಅದೇ ಹೇಳಿ ಸರ್. ಮುಂಚೆ ಹಿಂಗೆ ಆಗ್ತಿತ್ತಮ್ಮ, ಏನಾರ ಸಿನಿಮಾ ಲೆಂತ್ ಬಂದ್ಬಿಟ್ರೆ ಫಸ್ಟ್ ಎಲ್ಲಿ ಕೈ ಹಾಕ್ತಂದ್ರೆ ಕಾಮಿಡಿ ಕೈ ಹಾಕೋರು, ಅದರಿಂದ ಇಲ್ಲಿ ಕೈ ಹಾಕಿದ್ರು. ಆಮೇಲೆ ಎಷ್ಟು ಚೆನ್ನಾಗಿ ನಾವು ಅಭಿನಯಿಸಿ ನಮಗೆ ಖುಷಿ ಆಗ್ತಿತ್ತು. ಮತ್ತು ಅವರಲ್ಲಿರೋ ಸ್ವಭಾವ ಏನು ಅಂದರೆ, ನಾವೇನಾದ್ರು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅದು ಸರಿ ಹೋಗಲಿಲ್ಲ ಅಂದರೆ ಅದನ್ನು ತಿದ್ದುತ್ತಾ ಇದ್ರು. ಬೇರೆ ಎಲ್ಲ ಕಲಾವಿದರಿಗೂ ಹೀಗೆ ಮಾಡು ಅಂತ. ನಾನೊಬ್ಬನೇ ಉತ್ತಮವಾಗಿ ಬೆಳಿಬೇಕು ಅನ್ನೋ ಮನೋಭಾವನೆ ಅವರಲ್ಲಿಲ್ಲ. ಅವರನ್ನೆಲ್ಲ ಹೀಗೆ ಮಾಡೋದು ಚೆನ್ನಾಗಿರುತ್ತೆ, ಹಾಗೆ ಮಾಡು ಅಂತ ಹೇಳ್ಕೊಟ್ಟು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಅಷ್ಟೇ ಎಂಜಾಯ್ ಮಾಡಿದ್ವಿ. ಸೊ ಅಂಥವ್ರಿಗೂ ಅವರೊಟ್ಟಿಗೆ ನನಗೆ ಅವಾರ್ಡ್ ಸಿಕ್ಕಿರೋದು ನನ್ನ ಒಂದು ಹೆಮ್ಮೆ ಅಂತ ನಾನು ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟ.